ಕರೆಯಲಾಗಿದೆ. 2019ರಲ್ಲಿ ಅರಲಗೋಡಿನಲ್ಲಿ 23 ಜನ ಸಾವನ್ನಪ್ಪಿದ್ದು, ಇದು ಗುಡ್ಡಗಾಡು ಪ್ರದೇಶವಾಗಿದ್ದು ವೈದ್ಯಕೀಯ ಸಂಚಾರಿ ಘಟಕವನ್ನ ಜನ ಕೇಳಿದ್ದಾರೆ. 1.5 ತಿಂಗಳಲ್ಲಿ ಸೇವೆ ಒದಗಿಸಲಾಗುವುದು ಎಂದಿದ್ದಾರೆ. ಇವತ್ತು ನಾವು ಈ ಮಂಗನ ಕಾಯಿಲೆ KFD ಏನಂತ ಹೇಳ್ತೀವಿ ಅದರ ವಿಷಯದಲ್ಲಿ ಸ್ವಲ್ಪ ಪೂರ್ವಭಾವಿಯಾಗಿ ನಮ್ಮ ಇಲಾಖೆಯಿಂದ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ಉದ್ದೇಶದಿಂದ ಇವತ್ತು ಸಾಗರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ಚಿಕ್ಕಮಗಳೂರು ಮತ್ತು ನಾವು ಉತ್ತರ ಕನ್ನಡ, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಿಂದ ಎಲ್ಲೆಲ್ಲಿ ಈ KFD ಕಾಯಿಲೆ ಹರಡುವಂತ ಜಾಗಗಳೇನಿದೆ ಅವ್ರನ್ನೆಲ್ಲೂ ಕೂಡ ಕರೆಸಿದ್ದೀವಿ ಮತ್ತು ಏನೇನು ಕ್ರಮಗಳು ತಗೊಳ್ಬೇಕು, ಏನೇನು ಮಾಡಬೇಕು ಅಂತ ಈಗ ಚರ್ಚೆ ಮಾಡ್ತೀವಿ. ಇಲ್ಲಿ ನಾನು ಅರಳಗೋಡಿಗೆ ಬಂದಿದ್ದೀನಿ. ಇಲ್ಲಿ ಹಿಂದೆ ಸುಮಾರು ಒಂದು 22 ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಇದು. ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತೆ ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು. ಇಲ್ಲಿಯ ಜನ ನಮಗೆ ಯಾಕಂದ್ರೆ ಇದು ಗುಡ್ಡಗಾಡು ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು, ಭಟ್ಕಲ್ ಇರ್ಬೋದು, ಎಲ್ಲ ಸ್ವಲ್ಪ ದೂರದಲ್ಲಿರೋದ್ರಿಂದ ಇಲ್ಲಿಗೆ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನ ಅವ್ರು ಕೇಳಿದ್ದಾರೆ, ಒಂದು ಘಟಕವನ್ನ ಕೇಳಿದ್ದಾರೆ, ಸಂಚಾರಿ ಘಟಕ. ಅದನ್ನ ನಾನು ಅವರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಬರೋ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಅವರಿಗೆ ಹೊಸ ಇಲ್ಲಿಗೆ ಕೊಡಿಸುವಂತದ್ದು ಮಾಡಿಕೊಡ್ತೀವಿ. ಮತ್ತು ಸ್ವಲ್ಪ ಬೇರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ದಾರೆ, ಅದನ್ನು ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ. ಅದೊಂದು ಎಸ್ಟಿಮೇಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಅದೇ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ಥಳೀಕರ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡ ಅವರ ಅಭಿಪ್ರಾಯ ಏನು ಅದನ್ನು ತಿಳ್ಕೊಂಡು ಈಗ ನಾವು ಮತ್ತು ನಮ್ಮ ಶಾಸಕರು ನಾವೆಲ್ಲ ಈಗ ಚರ್ಚೆ ಮಾಡಿ ಒಂದು ಸಭೆಯನ್ನು ಮಾಡ್ತೀವಿ. ಅದರಲ್ಲಿ ಈಗ ನಾವು ಏನೇನು ಕ್ರಮಗಳು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಕೆಲವು ಈ ಲ್ಯಾಬಿನ ವಿಚಾರದ ಒಂದು ಅಭಿಪ್ರಾಯ ಇದೆ ಮತ್ತು ಬೇರೆ ಬೇರೆ ಇನ್ನೇನು ಸೌಕರ್ಯಗಳು ತಗೊಳ್ಬೇಕು, ಜನರಿಗೆ ಹೇಗೆ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದಕ್ಕೆ ಜಾಗೃತಿ ಮೂಡಿಸೋದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ ನಮಗೆ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಯಾರೂ ಕೂಡ ಈ KFDಯಿಂದ ಸಾವಾಗಬಾರದು. ಯಾಕೆಂತ ಹೇಳಿದ್ರೆ ಇದನ್ನು ನಾವು ತಡೆಗಟ್ಟುವಿಕೆ ಮಾಡ್ತಕ್ಕಂಥದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಇದನ್ನ ಹರಡದೇ ಇರತಕ್ಕಂಥ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಯಾರಿಗೇನು ತೊಂದರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗ್ತದೆ ಅದನ್ನು ಕೂಡ ಮಾಡಬೇಕು ಅಂತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಕ್ಸಿನ್ ವಿಚಾರ, ಅದನ್ನು ನಾವೀಗಾಗಲೇ ನಾನು ಮೊನ್ನೆ ದೆಹಲಿಗೂ ಹೋಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಹಿಂದಿನ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ ನಾನು. ಈಗ ಅದು ಯಾವ ಹಂತದಲ್ಲಿ ಬಂದಿದೆ ಅಂತ ನಾವು, ಯಾಕಂದ್ರೆ ಹಳೆ ಇದ್ದಂತ ವ್ಯಾಕ್ಸಿನ್ ಈಗ ಅದರ ಪ್ರಭಾವ ಹೆಚ್ಚಿಲ್ಲ, ಅದು ಪ್ರಯೋಜನ ಇಲ್ಲ, ಅದು ಉಪಯೋಗಿಸಬಾರದು ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಅದನ್ನು ಉಪಯೋಗ ಮಾಡಕ್ಕಾಗ್ತಾರ. ನಮ್ಗೆ ಹೊಸ ವ್ಯಾಕ್ಸಿನ್ ಬೇಕು. ಯಾಕಂದ್ರೆ ವ್ಯಾಕ್ಸಿನ್ ಇದ್ಬಿಟ್ರೆ ನಮಗೆ ಈ ಭಾಗದಲ್ಲಿ ನಮ್ಗೆ ಯಾರಿಗೂ ಕೂಡ ಆತಂಕದಲ್ಲಿ ಇರುವಂತಹ ಪರಿಸ್ಥಿತಿ ಬರೋದಿಲ್ಲ. ಅದನ್ನ ಈಗ ಹೈದರಾಬಾದಲ್ಲಿರುವಂತಹ ಒಂದು ಸಂಸ್ಥೆ ಇದೆ, ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಅಂತ, ಅವ್ರ ಜೊತೆ ನಾವು ಅವ್ರಿಗೆ ಸುಮಾರು 10 ಕೋಟಿ ರೂಪಾಯಿ ಅಷ್ಟು ಅವರಿಗೆ CSR ಫಂಡಿಂಗ್ ಅನ್ನು ಕೊಡಿಸೋದಕ್ಕೆ ICMR ಜೊತೆ ನಾವು ಮಾತುಕತೆ ಮಾಡಿ ಅವ್ರು ಕೊಡಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಅವರು ಇದನ್ನು ಶುರು ಮಾಡಿದ್ದಾರೆ, ವ್ಯಾಕ್ಸಿನ್ ತಯಾರಿಕೆ ಮಾಡೋದನ್ನು ಶುರು ಮಾಡಿದ್ದಾರೆ. ಮತ್ತು ಈ ವರ್ಷ ಎಲ್ಲ ಟ್ರಯಲ್ಸ್ ಎಲ್ಲ ಮಾಡಿ 2026ಕ್ಕೆ ನಾವು ಕೊಡಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಈ ವರ್ಷ ಮುಖ್ಯ. ಈಗ 2025 ಈ 25ರಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ 26ಕ್ಕೆ ವ್ಯಾಕ್ಸಿನ್ ಸಿಕ್ಕಿದ್ರೆ ಅವಾಗ ಈ KFD ವಿಚಾರದಲ್ಲಿ ನಮಗೆ ಒಂದು ರೀತಿ ಜನರಿಗೆ ಯಾವುದೇ ಒಂದು ತಾಪತ್ರ ಇಲ್ಲದೆ ಇರತಕ್ಕಂಥ ಅಥವಾ ಆತಂಕ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದರಿಂದ ಯಾರು ಸಾಯಬಾರದು ಮತ್ತು ಇದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಯಂತ್ರಣ ಮಾಡತಕ್ಕಂಥ ಕ್ರಮಗಳು ತಗೊಳ್ಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದು ಈ ಒಂದು ಗ್ರಾಮದಲ್ಲೇ ಸಭೆ ಮಾಡಿದ್ದೀವಿ ಮತ್ತು ಸ್ಥಳೀಕರ ಜೊತೆ ಈಗ ಇನ್ನೊಂದು ಸಭೆ ಮಾಡ್ತಾ ಇದ್ದೀವಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.